ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಸರ್, ಮೂರನೇ ದಿನದ ಕಲಾಪ ಸರ್ ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಚರ್ಚೆಗಳಾಗ್ತದೆ ಜಾಸ್ತಿ ಒತ್ತನ್ನ ನೋಡೋಣ. ಈಗ ಬಂದಿದ್ದೀವಿ, ಎಲ್ಲ ವಿರೋಧ ಪಾರ್ಟಿಯವ್ರಿಗೆ ನಮ್ಮ ಪಾರ್ಟಿಯವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಉತ್ತರ ಕರ್ನಾಟಕದ ಏನೇ ವಿಚಾರ ಇದ್ರು ದಯವಿಟ್ಟು ಪ್ರಸ್ತಾವನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪಶ್ಚಿಮದಲ್ಲಿ ಹೋರಾಟವನ್ನು ಮಾಡೋದಾಗಿ ಅಶೋಕ್ ಅವರು ಹೇಳಿದ್ದಾರೆ. ಅದರಿಂದ ವರ್ಗು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು. ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಆದೇಶಗಳನ್ನ ಪಾಲನೆ ಮಾಡಿಕೊಂಡು ಮಾಡಿದ್ರೆ ನಮ್ದು ಬಹಳ ಸಂತೋಷ. ಸರ್, ಮೂರನೇ ದಿನದ ಕಲಾಪ ಸರ್ ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಚರ್ಚೆಗಳಾಗ್ತದೆ ಜಾಸ್ತಿ ಒತ್ತನ್ನ ನೋಡೋಣ. ಈಗ ಬಂದಿದ್ದೀವಿ, ಎಲ್ಲ ವಿರೋಧ ಪಾರ್ಟಿಯವ್ರಿಗೆ ನಮ್ಮ ಪಾರ್ಟಿಯವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಉತ್ತರ ಕರ್ನಾಟಕದ ಏನೇ ವಿಚಾರ ಇದ್ರು ದಯವಿಟ್ಟು ಪ್ರಸ್ತಾವನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪಶ್ಚಿಮದಲ್ಲಿ ಹೋರಾಟವನ್ನು ಮಾಡೋದಾಗಿ ಅಶೋಕ್ ಅವರು ಹೇಳಿದ್ದಾರೆ. ಅದರಿಂದ ವರ್ಗು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು. ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಆದೇಶಗಳನ್ನ ಪಾಲನೆ ಮಾಡಿಕೊಂಡು ಮಾಡಿದ್ರೆ ನಮ್ದು ಬಹಳ ಸಂತೋಷ. ಸರ್, ಮೂರನೇ ದಿನದ ಕಲಾಪ ಸರ್ ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಚರ್ಚೆಗಳಾಗ್ತದೆ ಜಾಸ್ತಿ ಒತ್ತನ್ನ ನೋಡೋಣ. ಈಗ ಬಂದಿದ್ದೀವಿ, ಎಲ್ಲ ವಿರೋಧ ಪಾರ್ಟಿಯವ್ರಿಗೆ ನಮ್ಮ ಪಾರ್ಟಿಯವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಉತ್ತರ ಕರ್ನಾಟಕದ ಏನೇ ವಿಚಾರ ಇದ್ರು ದಯವಿಟ್ಟು ಪ್ರಸ್ತಾವನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪಶ್ಚಿಮದಲ್ಲಿ ಹೋರಾಟವನ್ನು ಮಾಡೋದಾಗಿ ಅಶೋಕ್ ಅವರು ಹೇಳಿದ್ದಾರೆ. ಅದರಿಂದ ವರ್ಗು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು. ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಆದೇಶಗಳನ್ನ ಪಾಲನೆ ಮಾಡಿಕೊಂಡು ಮಾಡಿದ್ರೆ ನಮ್ದು ಬಹಳ ಸಂತೋಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.